ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಡಿಎನ್ ದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಪ್ಪಚ್ಚಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದ ಮುಜರಾಯಿ ಇಲಾಖೆಗೆ ಸೇರಿದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀಡಿದ ಭೂಮಿಯನ್ನು ಅರ್ಚಕ ಮಾರಾಟ ಮಾಡಲು ಮುಂದಾಗಿದ್ದು, ಅರ್ಚಕನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 200 ವರ್ಷಗಳ ಪುರಾತನ ಕಾಲದ ಮುಜರಾಯಿ ಇಲಾಖೆಗೆ ಸೇರಿದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಒಗ್ಗಟ್ಟಾಗಿ ದಾನಿಗಳ ಸಹಕಾರ ಪಡೆದು ದೇವಾಲಯವನ್ನು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಳಿಸಲಾಗಿದೆ. ದೇವಾಲಯಕ್ಕೆ 200 ವರ್ಷಗಳ ಹಿಂದಿನ ಕಾಲದಲ್ಲಿ ತಮಿಳುನಾಡಿನ ಬಾಳಿಗಾನಹಳ್ಳಿ ಗ್ರಾಮದ ಕೆಂಪಮ್ಮ ಎಂಬ ಗೌಡರ ಕುಟುಂಬದವರು 13 ಎಕರೆ ಜಮೀನನ್ನ ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವ ಅರ್ಚಕರ ಜೀವನೋಪಾಯಕ್ಕಾಗಿ ಮುಜರಾಯಿ ಇಲಾಖೆಗೆ ದಾನವಾಗಿ ಬರೆದುಕೊಟ್ಟಿದ್ರು. ಆದರೆ ಶಾಮಾಚಾರಿ ಎಂಬ ಅರ್ಚಕ ಕುಟುಂಬದವರು ದೇವಾಲಯದಲ್ಲಿ ಪೂಜೆ ಮಾಡಿಕೊಂಡು ಜಮೀನಿನ ಸ್ವಾಧೀನದಲ್ಲೇ ಇದ್ರು. ಆದರೆ ಅರ್ಚಕರ ಕುಟುಂಬವು ಬೆಂಗಳೂರಿಗೆ ವಲಸೆ ಹೋಗಿದ್ದು ಈಗಾಗಲೇ 10 ಎಕರೆ ಜಮೀನನ್ನು ಮಾರಾಟ ಮಾಡಿ ಉಳಿದ 2 ಎಕರೆ 23 ಗುಂಟೆ ಜಮೀನು ಮಾರಾಟ ಮಾಡಲು ಮುಂದಾಗಿದ್ದು, ಈ ಜಮೀನು ಉಳಿಸಿಕೊಡುವಂತೆ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಲಾಗಿದೆ. ದೇವಾಲಯದ ಆಸ್ತಿಯನ್ನು ಉಳಿಸಲು ಗ್ರಾಮಸ್ಥರೆಲ್ಲರೂ ಸೇರಿ ಹೋರಾಟ ಮಾಡಿ ಶಾಸಕರ ಮನೆಯವರೆಗೂ ಪಾದಯಾತ್ರೆ ಮಾಡುವುದಾಗಿ ತಿಳಿಸಿದ್ದಾರೆ. ಯಾಕಂದ್ರೆ 3 ಜನ ಸುಮ್ಮನೆ ಇದು ಹೋಗ್ಬಿಟ್ರೆ ನಾವೇನಾದ್ರು ಮಾಡ್ಬೋದು ಅಂತ ಏನೋ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಒಬ್ಬ ನಂಬರ್ ಕೂಡ ಐತೆ ನಮ್ಮ ಹತ್ರ. ಅವ್ನ ನಂಬರು ರಾಜು ಅಂತ ಬರುತ್ತೆ. ಅವ್ರು ಯಾರೋ ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ ಕೈಗೆ ಏನಾಗ್ತದೆ ಕಿತ್ಕೊಳ್ರಿ, ಉಡ್ಡ ಹಾಕೊಳ್ರಿ. ಆ ಕಾಲದಲ್ಲೇ ನಮ್ಮ ಹೆಸರು ನಾವು ಮಾಡ್ಕೊಂಡ್ಬಿಟ್ಟಿದ್ದೀರಿ. ನಾವು ಅವ್ರನ್ನ ಕೇಳಿದಿರಿ, ಏನ್ ಸ್ವಾಮಿ ಸೊರೈತಾ ಇದು ಬಳಗನಲ್ಲಿ ಓಡ್ರು ಕೊಟ್ಟಿರೋದು ಈ ದೇವಸ್ಥಾನ ಜೀವನೋದ್ಧಾರಕ್ಕಾಗಿ ನೀವು ಮಾರ್ಗನ್ ತಿನ್ಕೊಂಬದ ಬೇಡ. ನೀವು ನಾವು ಒಂದು ಐಡಿಯಾ ಹೇಳಿದ್ರು ಅವ್ರಿಗೆ, ಸ್ವಾಮಿ ಊರಿಗೆ ಬಂದು ಕುತ್ಕೊಳ್ಳಿ, ಇಲ್ಲ ನಿಮ್ಮ ಮನಸ್ಥಿತವಾಗಿ ಹೇಳಿ ಇಷ್ಟು ಎಕರೆ ನೀವು ಮಾರ್ಗನ್ ತಿನ್ಕೊಂಡಿದ್ದೀರಿ. ನಾವೆಲ್ಲ ಅವಾಗ ಚಿಕ್ಕ ಹುಡುಗರು, ನಮ್ಗೆ ಗೊತ್ತಿಲ್ಲ ಈ ಜಮೀನು ವ್ಯಾಲ್ಯೂ ಏನು ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಈಗ ಅಷ್ಟೋ ನಾವು ಹಳ್ಳಿ ಜನಾಂಗದವರು, ನಮ್ಗಿಲ್ಲಿ ಏನು ಗೊತ್ತಿಲ್ಲ, ಇಲ್ಲಿ ಕಾನೂನು ಅವ್ರಿಗೂ ಗೊತ್ತಿಲ್ಲ. ನಮ್ಮ ಹುಡುಗರಿಗೆ ಇಲ್ಲಿ ಏನಾಗುತ್ತೆ ಸ್ವಾಮಿ ಇದನ್ನು ಉಳಿಸಿ ಅಂತ ನಾವು ಅದನ್ನ 3 ಸಾರಿ ನ್ಯಾಯ ಪಂಚಾಯತಿ ಮಾಡಿಸಿದ್ರಿ ಅಲ್ಲಿ ದೇವಸ್ಥಾನ ಮುಂದೆನೆ. ಆತ್ಮ ಬಂದು ನಾನು ಮಾರ್ಕೊತೀನಿ, ನಿಮ್ಮ ಕೈಗೆ ಏನಾಗ್ತದೋ ಅದು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ದೌರ್ಜನ್ಯವಾಗಿ ಬೆದರಿಕೆ ಹಾಕ್ಬಿಟ್ಟು ಹೊರಟೋದ. ದಾನಿಗಳು ದೇವಾಲಯದಲ್ಲಿ ಪೂಜೆ ಮಾಡುವ ಅರ್ಚಕರಿಗೆ ಜೀವನ ಸಾಗಿಸಲು ನೀಡಿದ ಭೂಮಿಯನ್ನ ದೇವಾಲಯಕ್ಕೆ ಸೇರಿದ ಜಮೀನನ್ನ ತಮ್ಮ ಹೆಸರಿಗೆ ಮಾಡಿಕೊಂಡು 2 ಎಕರೆ 23 ಗುಂಟೆ ಜಮೀನನ್ನ ಮಾರಾಟ ಮಾಡಲು ಮುಂದಾಗಿದ್ದು, ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಾಗಿದ್ದು ಯಾವುದೇ ಕಾರಣಕ್ಕೂ ಆ ಜಮೀನನ್ನ ಮಾರಾಟ ಮಾಡಲು ಬಿಡುವುದಿಲ್ಲ. ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ದೇವಾಲಯಕ್ಕೆ ಒಳಪಟ್ಟ ಜಮೀನು ಉಳಿಸಿಕೊಳ್ಳಲು ಹೋರಾಟ ಮಾಡುತ್ತೇವೆ ಎಂದರು. ಬಟ್ ಈಗ ಯಾವುದೇ ಕಾರಣಕ್ಕಾಗಲಿ ಈ ಒಂದು 2 ಎಕರೆ 23 ಗುಂಟೆ, 1 ಗುಂಟೆ ಖರಾಬ್ ಇದೆ, 2 ಎಕರೆ 24 ಗುಂಟೆನ ಯಾವುದೇ ಕಾರಣಕ್ಕೆ ಮಾರಬಾರದು ಅಂತ ಹೇಳ್ಬಿಟ್ಟು ಎಲ್ಲ ಗ್ರಾಮಸ್ಥರ ಕಡೆಯಿಂದ ನಾವು ತಹಶೀಲ್ದಾರ್ಗೆ ಒಂದು ಒತ್ತಾಯ ಮಾಡ್ತಾ ಇದ್ದೇವೆ. ಆಲ್ರೆಡಿ ತಹಶೀಲ್ದಾರ್ಗೆ ಒಂದು ಲೆಟರ್ ಮುಖಾಂತರ ಕೊಟ್ಟಿದ್ದೇವೆ. ಆಮೇಲೆ ತಹಶೀಲ್ದಾರ್ಗೂ ಇನ್ಫಾರ್ಮೇಷನ್ ಇದೆ, ಮತ್ತೆ ಸರ್ಕಾರ DC-ಗೂ ಇನ್ಫಾರ್ಮೇಷನ್ ಇದೆ, AC-ಗೂ ಇನ್ಫಾರ್ಮೇಷನ್ ಇದೆ. ಮುಂದಿನ ದಿನಗಳಲ್ಲಿ ನಾವು DC AC ಕೂಡ ಮೀಟ್ ಮಾಡ್ತೀವಿ, ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಮತ್ತೆ ಸಚಿವರಿಗೆ ಇನ್ಫಾರ್ಮೇಷನ್ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಾಕ್ಬೇಕಂತ ಹೇಳ್ಬಿಟ್ಟು ಒತ್ತಾಯ ಪೂರ್ವಕ ಶಾಸಕರಿಗೆ ಮತ್ತೆ ನಮ್ಮ ತಹಶೀಲ್ದಾರ್ ಮೇಡಮ್ಗೆ ನಾವು ಮಾಧ್ಯಮಗಳ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಸಗ್ಗಪ್ಪ ವೆಂಕಟೇಶ್, ವೆಂಕಟರಮಣಪ್ಪ, ಮುನಿಯಪ್ಪ, ಕೊಲ್ಲಪ್ಪ, ನಿವೃತ್ತ ಶಿಕ್ಷಕ ಕೃಷ್ಣಪ್ಪ, ಗೋಪಾಲಪ್ಪ, ಡೈರಿ ರಾಜಪ್ಪ, ಮುನಿವೆಂಕಟಪ್ಪ, ವಿ ಮುನಿರಾಜು, ವೆಂಕಟಸ್ವಾಮಿ, ಶಿವಕುಮಾರ್, ಯಶವಂತ್, ನವೀನ್, ಮುನಿರಾಜು, ದೇವೇಂದ್ರ ಇನ್ನಿತರರು ಹಾಜರಿದ್ದರು. ಕೇಶವ್, E ನ್ಯೂಸ್ TV, ಮಾಲೂರು.